ಪರಿ, ಇಂದು ನೀವು ನನಗೆ ಯಾವ ರಾಜಕುಮಾರಿಯ ಕಥೆ ಹೇಳ್ತೀರಾ? ಖಂಡಿತವಾಗಿ ನನ್ನ ಪ್ರೀತಿಯೇ, ಇಂದು ನಾನು ನಿನಗೆ ಒಂದು ವಿಶೇಷ ಕಥೆ ಹೇಳುತ್ತೇನೆ. ಕೆಂಪು ಟೋಪಿ ಹುಡುಗಿ. ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಚಿಕ್ಕ ಹುಡುಗಿ ಇದ್ದಳು. ಆಕೆ ಯಾವಾಗಲೂ ಕೆಂಪು ಬಣ್ಣದ ಟೋಪಿ ಹಾಕಿಕೊಳ್ಳುತ್ತಿದ್ದಳು. ಅದಕ್ಕಾಗಿ ಎಲ್ಲರೂ ಅವಳನ್ನು ಲಿಟಲ್ ರೆಡ್ ರೈಡಿಂಗ್ ಹುಡ್ ಎಂದು ಕರೆಯುತ್ತಿದ್ದರು. ಒಂದು ದಿನ ಅವಳ ಅಜ್ಜಿ ಅಸ್ವಸ್ಥರಾಗಿದ್ದರು. ಆಗ ತಾಯಿ ಹೇಳಿದಳು, ಮಗಳೇ, ಈ ಆಹಾರ ಮತ್ತು ಹಣ್ಣುಗಳನ್ನು ಅಜ್ಜಿಗೆ ತೆಗೆದುಕೊಂಡು ಹೋಗು. ಆದರೆ ಕಾಡಿನಲ್ಲಿ ಯಾರ ಜೊತೆಗೂ ಮಾತಾಡಬೇಡ. ಕೆಂಪು ಟೋಪಿ ಹುಡುಗಿ ಸಂತೋಷದಿಂದ ಬುಟ್ಟಿಯನ್ನು ತೆಗೆದುಕೊಂಡು ಕಾಡಿನ ದಾರಿಯಲ್ಲಿ ನಡೆಯಲು ಆರಂಭಿಸಿದಳು. ಕಾಡಿನಲ್ಲಿ ನಡೆಯುತ್ತಿರಲು ಒಂದು ಕುತಂತ್ರಿ ತೋಳ ಅವಳನ್ನು ನೋಡಿತು. ತೋಳ ಕೇಳಿತು, ಹುಡುಗಿ, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ಹುಡುಗಿ ತಾಯಿಯ ಮಾತನ್ನು ಮರೆತು ಹೇಳಿದಳು, ನಾನು ನನ್ನ ಅಜ್ಜಿಯ ಮನೆಗೆ ಹೋಗುತ್ತಿದ್ದೇನೆ. ತೋಳ ತುಂಬಾ ಕುತಂತ್ರಿ. ಅದು ಬೇಗನೆ ಬೇರೆ ದಾರಿಯಿಂದ ಓಡಿ ಅಜ್ಜಿಯ ಮನೆಗೆ ಮೊದಲು ತಲುಪಿತು. ತೋಳ ಬಾಗಿಲು ತಟ್ಟಿತು. ಅಜ್ಜಿ ಬಾಗಿಲು ತೆರೆದಾಗ ತೋಳ ಒಳಗೆ ಹೋಗಿ ಅಜ್ಜಿಯನ್ನು ಅಲಮಾರಿಯಲ್ಲಿ ಅಡಗಿಸಿತು. ನಂತರ ಅಜ್ಜಿಯ ಬಟ್ಟೆಗಳನ್ನು ಹಾಕಿಕೊಂಡು ಹಾಸಿಗೆಯಲ್ಲಿ ಮಲಗಿತು. ಸ್ವಲ್ಪ ಸಮಯದ ನಂತರ ಕೆಂಪು ಟೋಪಿ ಹುಡುಗಿ ಮನೆಗೆ ಬಂದಳು. ಅವಳು ಕೇಳಿದಳು, ಅಜ್ಜಿ, ನಿಮ್ಮ ಕಿವಿಗಳು ಎಷ್ಟು ದೊಡ್ಡವು? ತೋಳ ಹೇಳಿತು, ನಿನ್ನ ಮಾತು ಚೆನ್ನಾಗಿ ಕೇಳಲು ಮಗಳೇ. ಹುಡುಗಿ ಮತ್ತೆ ಕೇಳಿದಳು, ಅಜ್ಜಿ, ನಿಮ್ಮ ಕಣ್ಣುಗಳು ಎಷ್ಟು ದೊಡ್ಡವು? ತೋಳ ಹೇಳಿತು, ನಿನ್ನನ್ನು ಚೆನ್ನಾಗಿ ನೋಡಲು ಮಗಳೇ. ಹುಡುಗಿ ಮತ್ತೆ ಕೇಳಿದಳು, ಅಜ್ಜಿ, ನಿಮ್ಮ ಹಲ್ಲುಗಳು ಎಷ್ಟು ದೊಡ್ಡವು? ತಕ್ಷಣ ತೋಳ ಜಿಗಿದು ಹೇಳಿತು, ನಿನ್ನನ್ನು ತಿನ್ನಲು. ಅಷ್ಟರಲ್ಲಿ ಹೊರಗೆ ಹೋಗುತ್ತಿದ್ದ ಒಂದು ಕಾಡುಗಾರನು ಆ ಶಬ್ದವನ್ನು ಕೇಳಿದ. ಅವನು ಒಳಗೆ ಬಂದು ತೋಳನ್ನು ಓಡಿಸಿ ಅಜ್ಜಿಯನ್ನು ಉಳಿಸಿದ. ಕೆಂಪು ಟೋಪಿ ಹುಡುಗಿ ತನ್ನ ತಪ್ಪನ್ನು ಅರಿತುಕೊಂಡಳು. ಅವಳು ಹೇಳಿದಳು, ಇನ್ನು ಮುಂದೆ ಅಮ್ಮ ಹೇಳಿದ ಮಾತನ್ನು ಯಾವಾಗಲೂ ಕೇಳುತ್ತೇನೆ. ಅಜ್ಜಿ ಮತ್ತು ಹುಡುಗಿ ಸಂತೋಷವಾಗಿ ಬದುಕಿದರು. ಹೌದು ಅಜ್ಜಿ, ಶುಭ ಸಂಜೆ. ಶುಭ ಸಂಜೆ ಮಗು. ರಾಜಕುಮಾರಿ ಆದ್ಯಾ, ಈ ಕಥೆ ನಿಮಗೆ ಇಷ್ಟವಾಗಿರಬಹುದು ಎಂದು ನಾನು ಭಾವಿಸುತ್ತೇನೆ. ಹೌದು, ನನಗೆ ತುಂಬಾ ಇಷ್ಟವಾಯಿತು. ನಾಳೆ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಭೇಟಿ ಮಾಡೋಣ. ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.